ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಘವೇಂದ್ರಾಚಾರ್ಯ. ಗ್ಯಾಸಿಗೆ ಸಂಬಂಧಪಟ್ಟಂಥ ಅನೇಕ ಮಾಹಿತಿಗಳು, ಹೊಸ ಅಪ್ಡೇಟ್ಗಳು ತುಂಬ ಜನರಿಗೆ ಗೊತ್ತಿದೆ, ತುಂಬ ಜನರಿಗೆ ಗೊತ್ತಿಲ್ಲ. ಈ ಕುರಿತಂತೆ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದ ಹಾಗೆ ಗ್ಯಾಸ್ ತುಂಬ ಸಮಸ್ಯೆ ಆಗ್ತಿದೆ. ಇರಾನ್ ಯುದ್ಧ ಆಗುತ್ತಿರುವ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಕೋವಿಡ್ ಪರಿಸ್ಥಿತಿಯಲ್ಲಿ ಏನು ಕಷ್ಟಪಟ್ಟಿದ್ದೇವೆ, ಅದೇ ರೀತಿಯ ಒಂದು ಸಾಮಾನ್ಯ ಜನರ ಬದುಕಿನಲ್ಲಿ ಸಾಕಷ್ಟು ಕಷ್ಟಗಳು ಬಂದಿದೆ. ಈ ನಿಟ್ಟಿನಲ್ಲಿ ಗ್ಯಾಸ್ ಮುಂಚೆ ಆರಾಮ್ಸೆ ಸಿಗ್ತಾಯಿತ್ತು. ಈಗ ಎಷ್ಟೋ ಜನ ಕಟ್ಟಿಗೆ, ಸೌದೆ ಒಲೆಗೆ ಮೊರೆ ಹೋಗಿದ್ದೇವೆ. ಎಷ್ಟೋ ಹೋಟೆಲ್ಗಳಲ್ಲಿ ಮೆನುವಲ್ಲಿ ಕೂಡ ಕಡಿಮೆ ಮಾಡಿದ್ದಾರೆ ಪಾಪ. ಇಂತಹ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ನಾವು ನೋಡಿದ್ದೇವೆ. ಪ್ರಸ್ತುತ ಈಗ ಗ್ಯಾಸ್ ಏಜೆನ್ಸಿಯಲ್ಲಿ ಹಲವಾರು ಬದಲಾವಣೆಗಳು ಬಂದಿದೆ. ವಿಷಯ ಗೌರ್ಮೆಂಟಿಂದ, ಸರ್ಕಾರದಿಂದ ವಿಶೇಷವಾಗಿ ಯಾವುದೇ ರೀತಿಯ ಗ್ಯಾಸಲ್ಲಿ ಲಾಬಿ ಆಗಬಾರ್ದು ಅನ್ನೋ ಹೇಳುವ ಉದ್ದೇಶದಿಂದ ಬಹುಶಃ ಈ ಒಂದು ಕ್ರಮವನ್ನು ಮಾಡಿರ್ಬೋದು. ಇತ್ತೀಚಿನ ದಿನಗಳಲ್ಲಿ DAC ಅಂತೇಳುವ ಒಂದು OTP ಕೋಡ್ ನಮ್ಮ ಮೊಬೈಲಿಗೆ ಬಂದರೆ ಅದನ್ನು ಏಜೆನ್ಸಿಯವರಿಗೆ ಡೆಲಿವರಿ ಮಾಡಲಿಕ್ಕೆ ಬಂದಾಗ ಅವರಿಗೆ ತೋರಿಸಿದ್ರೇ ಅವರು ಗ್ಯಾಸ್ ಸಿಲಿಂಡರ್ ನಮಗೆ ಕೊಡುವಂಥದ್ದು. ಈ DAC ಅಂದರೆ ಏನು ಅಂತ ಸ್ವಲ್ಪ ನೋಡೋಣ. DAC ಫುಲ್ ಫಾರ್ಮ್ ಏನಂತ ಹೇಳಿದರೆ ಡೆಲಿವರಿ ಅಥೆಂಟಿಕೇಷನ್ ಕೋಡ್ ಅಂತ. ನಮಗೆ ಒಂದು OTP ರೂಪದಲ್ಲಿ ನಮ್ಮ ಮೊಬೈಲಿನ ಇನ್ಬಾಕ್ಸಿಗೆ ನಾವು ಬುಕ್ಕಿಂಗ್ ಮಾಡಿದ ಒಂದು ವಾರದಲ್ಲಿ ಈ ಕೋಡ್ ಬರ್ತದೆ. ಬಹುಶಃ ನಾವು ಈ ಹಿಂದೆ ಇಮಿಡಿಯೇಟಾಗಿ ಬುಕ್ಕಿಂಗ್ ಮಾಡಿದಾಗ ಅದು ಬುಕ್ಕಿಂಗ್ ಆಗ್ತಾಯಿತ್ತು. ಈಗ ನಾವು ಒಂದು ಸಿಲಿಂಡರ್ನ ಖರೀದಿ ಮಾಡಿ 25 ದಿನ, ಮ್ಯಾಕ್ಸಿಮಮ್ 45 ದಿನ, 25 ದಿನ ಆದರೂ ಕೂಡ ಆಗಲೇಬೇಕು. ಒಂದು ಸಿಲಿಂಡರ್ನ ಬುಕ್ ಮಾಡಿ 25 ದಿನ ಆದ ಮೇಲೆ ನಾವು ಪುನಃ ಬುಕ್ಕಿಂಗ್ ಮಾಡುವಾಗ ಈ DAC ಕೋಡು ಜನ್ರೇಟ್ ಆಗಿ ನಮ್ಮ ಮೊಬೈಲಿಗೆ ಬರ್ತದೆ. ಈ ಇನ್ಫಾರ್ಮೇಷನ್ ತುಂಬ ಜನರಿಗೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಕೆಲವರಿಗೆ ಮೆಸೇಜ್ ಬಾರದೇ ಇರ್ಬೋದು. ಇದಕ್ಕೆ ಕಾರಣ ಕೆಲವೊಂದು ಸಮಸ್ಯೆಗಳಿರ್ಬೋದು. ಇನ್ನೊಂದು ರೀತಿಯಲ್ಲಿ ನಮ್ಮ ಮೊಬೈಲಲ್ಲಿ ಇನ್ಬಾಕ್ಸಲ್ಲಿ ಮೆಸೇಜ್ಗಳು ಓವರ್ ಆಗಿ ಲೋಡ್ ಆಗಿದ್ದರೆ ಆ ಒಂದು ಕೋಡ್ ನಮಗೆ ಬರದೇ ಇರ್ಬೋದು. ಪ್ರಸ್ತುತ ಇದನ್ನು ಯಾವುದೇ ಲಾಬಿ ಆಗಬಾರ್ದು, ಎಲ್ರಿಗೂ ಗ್ಯಾಸ್ ಸಿಗಬೇಕು ಎನ್ನುವ ಉದ್ದೇಶದಿಂದ ಮಾಡಿದ್ದಾರಂತ ಒಂದು ಮಾಹಿತಿ ಬಂದಿದೆ. ಹಾಗಾಗಿ ದೈನಂದಿನ ಸಾಮಾನ್ಯ ಜನರಲ್ಲಿ ಸಾಕಷ್ಟು ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಆಗಿದೆ. ಹಾಗಾಗಿ ಈ ಒಂದು ಕೋಡ್ ಬಗ್ಗೆ ಸ್ವಲ್ಪ ನೀವು ಒಂದು ಬುಕ್ಕಿಂಗ್ ಮಾಡಿ ಒಂದು ವಾರದೊಳಗೆ DAC ಕೋಡ್ ನಿಮ್ಮ ಇನ್ಬಾಕ್ಸಿಗೆ ಬರ್ತದೆ. ಗ್ಯಾಸ್ ಡೆಲಿವರಿ ಏಜೆನ್ಸಿಯವರು ಬಂದಾಗ ಅವರಿಗೆ ಈ ಒಂದು ನಂಬರನ್ನು ನೀವು ಹೇಳಬೇಕು. ಅದು OTP ರೂಪದಲ್ಲಿ ಆ ನಂಬರನ್ನು ಅವರು ಕೌಂಟ್ ಮಾಡಿಕೊಂಡು ಗ್ಯಾಸ್ ಸಿಲಿಂಡರ್ ನಿಮಗೆ ವಿತರಣೆ ಮಾಡ್ತಾರೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ದಿನಗಳಲ್ಲಿ ನೀಡಲಾಗ್ತದೆ. ಈ ಒಂದು ಸಮಸ್ಯೆಯನ್ನು, ಇದಕ್ಕೆ ಪರಿಹಾರ ಅಂತ ಹೇಳಿದರೆ ನಾವು ಒಂದು ಗ್ಯಾಸನ್ನು ಬುಕ್ ಮಾಡಿ 25 ದಿನಗಳ ನಂತರ ನಾವು ಬುಕ್ ಮಾಡಿ ಒಂದು ವಾರದಲ್ಲಿ DAC ಕೋಡ್ ನಮಗೆ ಬರ್ತದೆ. ಧನ್ಯವಾದಗಳು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.